ರೈತರಿಗೆ ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗೋಣ. ಇವತ್ತಿನ ತರಗತಿ ಕಲ್ಯಾಣದ ಚಾಲುಕ್ಯರ ಬಗ್ಗೆ ಸಂಪೂರ್ಣವಾಗಿ ಅಧ್ಯಯನ ಮಾಡ್ತಾ ಹೋಗೋಣ. ಈ ಕಲ್ಯಾಣ ಚಾಲುಕ್ಯರ ಕಾಲಾವಧಿ ಸಾಮಾನ್ಯ ಶಕ 973ರಿಂದ 1189ರವರೆಗೂ ಇವರ ಒಂದು ಕಾಲಾವಧಿಯನ್ನು ನೋಡ್ತಾ ಹೋಗ್ತೀವಿ. ಅಂದ್ರೆ ಆ ಕಲ್ಯಾಣದ ಚಾಲುಕ್ಯರು ಕಾಲವು ಭಾರತದ ಒಂದು ಚರಿತ್ರೆಯಲ್ಲಿ ಗೌರವಯುತವಾದಂಥ ಸ್ಥಾನವನ್ನು ನೋಡ್ತಾ ಹೋಗ್ತೀವಿ. ಅಂದ್ರೆ ಇವರೊಂದು ಕಾಲಾವಧಿಯೊಳಗೆ ಕಲೆ, ಸಾಹಿತ್ಯ, ಶಿಕ್ಷಣ ಕ್ಷೇತ್ರಗಳಿಗೆ ವಿಶೇಷವಾದಂಥ ಪ್ರೋತ್ಸಾಹವನ್ನು ನೀಡ್ತಾ ಹೋಗ್ತಾರೆ. ಜೊತೆಗೆ ಇವರ ಒಂದು ಕಾಲಾವಧಿಯೊಳಗೆ ಕನ್ನಡ ಮತ್ತು ಸಂಸ್ಕೃತ ಭಾಷೆಗಳ ಬೆಳವಣಿಗೆ ವಿಶೇಷವಾದಂಥ ಪ್ರೋತ್ಸಾಹ ನೀಡ್ತಾ ಹೋಗ್ತಾರೆ. ಜೊತೆಗೆ ಆ ಪ್ರಸಿದ್ಧ ಕನ್ನಡ ಕವಿಗಳಾದಂಥ ದುರ್ಗಸಮ್ಮ, ರನ್ನ, ನಾಗಚಂದ್ರ ಮುಂತಾದವರಿಗೂ ಆಶ್ರಯವನ್ನು ನೀಡ್ತಾ ಹೋಗ್ತಾರೆ. ಇದೇ ಕಾಲದಲ್ಲಿ ಬೆಳಕಿಗೆ ಬಂದದ್ದು ವಚನ ಸಾಹಿತ್ಯ. ಯಾರ ಒಂದು ಸಾಮ್ರಾಜ್ಯದ ಅಧೀನದೊಳಗೆ, ಯಾರದೊಂದು ಕಾಲದೊಳಗೆ ವಚನ ಸಾಹಿತ್ಯ ಬೆಳಕಿಗೆ ಬರ್ತಾ ಹೋಗ್ತೈತೆ. ಕಲ್ಯಾಣದ ಚಾಲುಕ್ಯರ ಕಾಲದೊಳಗೆ ಬರ್ತಾ ಹೋಗ್ತೈತಿ. ಈ ಒಂದು ಕಲ್ಯಾಣದ ಚಾಲುಕ್ಯರು ಆ ಪ್ರಸಿದ್ಧ ಕನ್ನಡ ಕವಿಗಳಂತೆ ನಾವು ಕರಿತಾ ಹೋಗ್ತಾವಲ್ಲ, ದುರ್ಗಸಿಂಹ, ರನ್ನ, ನಾಗಚಂದ್ರ ಇನ್ನು ಮುಂತಾದವರಿಗೂ ಆಶ್ರಯವನ್ನು ನೀಡ್ತಾ ಹೋಗ್ತಾರೆ. ಈ ಒಂದು ರಾಷ್ಟ್ರಕೂಟರ ಸಾಮಂತರಾದಂಥ ಈ ಕಲ್ಯಾಣದ ಚಾಲುಕ್ಯರು ಆ ರಾಷ್ಟ್ರಕೂಟರ ದುರ್ಬಲವಾದಂಥ ರಾಜ ಯಾರು ಎರಡನೇ ಕರ್ಕನನ್ನು ಸೋಲಿಸಿ, ಯಾರು ಸೋಲಿಸ್ತಾರಪ್ಪ ಅಂದರೆ ಎರಡನೇ ತೈಲಪ್ಪನು ಆ ರಾಷ್ಟ್ರಕೂಟರ ರಾಜನಾದಂಥ ಎರಡನೇ ಕರ್ಕನನ್ನು ಸೋಲಿಸಿ ಮಾನ್ಯಕೇಟವನ್ನು ವಶಪಡಿಸಿಕೊಳ್ತಾ ಹೋಗ್ತಾನೆ. ಆ ಮಾನ್ಯಕೇಟವನ್ನು ವಶಪಡಿಸಿಕೊಂಡ ನಂತರ ಕಲ್ಯಾಣ ಚಾಲುಕ್ಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾ ಹೋಗ್ತಾನೆ. ಯಾರು? ಎರಡನೇ ತೈಲಪ್ಪ ಸ್ಥಾಪನೆ ಮಾಡ್ತಾ ಹೋಗ್ತಾನೆ. ಸುಮಾರು 24 ವರ್ಷಗಳ ಕಾಲ ಆಡಳಿತ ನಡೆಸ್ತಾ ಹೋಗ್ತಾನೆ. ಈ ವಂಶದ ಪ್ರಮುಖ ಅರಸರಲ್ಲಿ 1ನೇ ಸೋಮೇಶ್ವರ ಪ್ರಮುಖನಾಗ್ತಾ ಹೋಗ್ತಾನೆ. ಅಂದ್ರೆ ಈ ಒಂದು ವಂಶದ ಪ್ರಮುಖ ಅರಸ ಯಾರಪ್ಪ ಅಂದ್ರೆ 1ನೇ ಸೋಮೇಶ್ವರನ ನೋಡ್ತಾ ಹೋಗ್ತೀವಿ. ಆ ಕಲ್ಯಾಣವೆಂಬ ಹೊಸ ನಗರವನ್ನು ಕಟ್ಟಿಸಿ ರಾಜಧಾನಿಯಾಗಿ ಮಾಡ್ಕೊಳ್ತಾ ಹೋಗ್ತಾನೆ. ಆ 1ನೇ ಸೋಮೇಶ್ವರ ಆ ಕಲ್ಯಾಣವೆಂಬ ಹೊಸ ನಗರವನ್ನು ಕಟ್ಟಿಸಿ ರಾಜಧಾನಿಯನ್ನಾಗಿ ಮಾಡಿಕೊಂಡು ಇದೇ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ಅಂತಂದು ಕರಿತಾ ಹೋಗ್ತೀವಿ. ಆ ಕಲ್ಯಾಣತೆ ಏನು ನಗರವನ್ನು ಅಥವಾ ರಾಜಧಾನಿಯನ್ನಾಗಿ ಮಾಡಿಕೊಂಡಿತ್ತು, ಅದು ಇವತ್ತೇನು ಕರಿತಾ ಹೋಗ್ತಪ್ಪ ಅಂದ್ರೆ ಅದು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ಅಂತಂದು ಕರಿತಾ ಹೋಗ್ತೀವಿ. ಈತನು ಅನೇಕ ಯುದ್ಧಗಳನ್ನು ಮಾಡಬೇಕಾಗಿ ಬಂದರೂ ಸಾಮ್ರಾಜ್ಯವು ಗಾತ್ರದಲ್ಲಿ ಕುಂದದಂತೆ ನೋಡಿಕೊಳ್ತಾ ಹೋಗ್ತಾನೆ. ಅಂದರೆ ಆ 1ನೇ ಸೋಮೇಶ್ವರು ಅನೇಕ ಯುದ್ಧಗಳು ಮಾಡಬೇಕಾದ್ರೂ ಕೂಡ ಅಂದರೆ ನಾ ಬ್ಯಾಡಂದ್ರೂ ಯುದ್ಧ ಬರ್ತಾ ಇರ್ತಾವೆ. ಆ ಒಂದು ಪರಿಸ್ಥಿತಿ ಬಂದರೂ ಕೂಡ ತನ್ನ ಸಾಮ್ರಾಜ್ಯದ ಒಂದು ಗಾತ್ರದಲ್ಲಿ ಏರುಪೇರು ಆಗದಂತೆ ಅತ್ಯುತ್ತಮವಾದಂಥ ನೋಡ್ಕೊಳ್ತಾ ಹೋಗ್ತಾನೆ. ಆ ಚೋಳರ ರಾಜಾಧಿರಾಜನನ್ನು ಕೊಪ್ಪಂ ಕದನದಲ್ಲಿ ಸೋಲಿಸ್ತಾ ಹೋಗ್ತಾನೆ. ಈ ಸೋಮೇಶ್ವರ ಏನು ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ ಆ ಚೋಳರ ರಾಜಾಧಿರಾಜನನ್ನು ಎಲ್ಲಿ ಸೋಲಿಸ್ತಾರಪ್ಪ ಅಂದ್ರೆ ಆ ಕೊಪ್ಪಂ ಕದನದೊಳಗೆ ಸೋಲಿಸ್ತಾ ಹೋಗ್ತಾನೆ. ಜೊತೆಗೆ ಆ 1076ರಲ್ಲಿ ಏನಾಗ್ತದಪ್ಪ ಅಂದ್ರೆ ಆ 1ನೇ ಸೋಮೇಶ್ವರನ ಮಗನಾದಂಥ 6ನೇ ವಿಕ್ರಮಾದಿತ್ಯನು ಈ ವಂಶದ ಶ್ರೇಷ್ಠನಾದಂಥ ಅರಸ. ಯಾರ ಮಗಪ್ಪ ಅಂದ್ರೆ 1ನೇ ಸೋಮೇಶ್ವರ ಮಗನಾದಂಥ 6ನೇ ವಿಕ್ರಮಾದಿತ್ಯನು ಈ ವಂಶದ ಶ್ರೇಷ್ಠನಾದಂಥ ಅರಸ. ಒಬ್ಬ ಅಸಾಧಾರಣ ವೀರ, ಉತ್ತಮ ಆಡಳಿತಗಾರನಾಗಿ ಕಂಡು ಬರ್ತಾ ಹೋಗ್ತಾನೆ. 1076ರಲ್ಲಿ ಚಾಲುಕ್ಯ ವಿಕ್ರಮ ಶಕೆಯನ್ನು ಆರಂಭ ಮಾಡ್ತಾ ಹೋಗ್ತಾನೆ. ಯಾರು? 320ರೊಳಗೆ ಗುಪ್ತ ಶಕೆ, 78ರೊಳಗೆ ಶಕಯುಗ, 1076ರೊಳಗೆ ಚಾಲುಕ್ಯ ವಿಕ್ರಮ ಶಕೆಯನ್ನು ಈ ರೀತಿಯಾಗಿ ತನ್ನ ಒಂದು ನೆನಪಿಗಾಗಿ ಒಂದು ಪಟ್ಟಾಭಿಷೇಕದ ನೆನಪಿಗಾಗಿ ಮಾಡ್ತಾ ಹೋಗ್ತಾನೆ. ಅದರಂತೆ ಕೂಡ 6ನೇ ವಿಕ್ರಮಾದಿತ್ಯನು 1076ರಲ್ಲಿ ಚಾಲುಕ್ಯ ವಿಕ್ರಮ ಶಕೆಯನ್ನು ಆರಂಭ ಮಾಡ್ತಾ ಹೋಗ್ತಾನೆ. ಇವನು ಹೊಯ್ಸಳರ ವಿಷ್ಣುವರ್ಧನನ ಬಂಡಾಯವನ್ನು ಅಡಗಿಸ್ತಾ ಹೋಗ್ತಾನೆ. ಅಂದರೆ ಅವರ ಸಾಮಂತರಲ್ಲಿ ಯಾರು? ಹೊಯ್ಸಳರ ಒಂದು ವಿಷ್ಣುವರ್ಧನ ಬಂಡಾಯವನ್ನು ಅಲ್ಲಿಗೆ ತಮನಿ ಮಾಡ್ತಾ ಹೋಗ್ತಾನೆ. ಶ್ರೀಲಂಕೆಯ ಅರಸನಾದಂಥ ವಿಜಯಬಾಹುನೊಂದಿಗೆ ಸಂಪರ್ಕವನ್ನು ಹೊಂದಿರೋದನ್ನು ಕಾಣ್ತಾ ಹೋಗ್ತೇವೆ. ಏನು ಮಾಡ್ತಾ ಹೋಗ್ತಾನೆ? ಆ ಶ್ರೀಲಂಕಾದಲ್ಲಿರುವಂಥ ಅರಸನಾದಂಥ ವಿಜಯಬಾಹುನೊಂದಿಗೂ ಕೂಡ ಇವ ಸಂಪರ್ಕ ಹೊಂದಿರ್ತಾರೆ. ಜೊತೆಗೆ ಇವನ ಕಾಲದಲ್ಲಿ ವಿಜ್ಞಾನೇಶ್ವರನು ಏನು ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ ಮಿತಾಕ್ಷರದ ಒಂದು ಕೃತಿ ಬರ್ತಾ ಹೋಗ್ತಾನೆ. ಜೊತೆಗೆ 6ನೇ ವಿಕ್ರಮಾದಿತ್ಯ ಹಾಗೂ 3ನೇ ಸೋಮೇಶ್ವರ ನಂತರ ಬಂದಂಥ ರಾಜ್ಯಗಳು, ಅದರಲ್ಲೂ 4ನೇ ಸೋಮೇಶ್ವರನ ಕಾಲದಲ್ಲಿ ರಾಜ್ಯವು ಏನಾಗ್ತದಪ್ಪ ಅಂದ್ರೆ ಅವನತಿಯ ಒಂದು ಆದಿಯನ್ನು ನೀಡ್ತಾ ಹೋಗ್ತೈತಿ. ಆ ಕಲಚೂರಿನ ಬಿಜ್ಜಳನು ಆ ಕಲ್ಯಾಣವನ್ನು ಆಕ್ರಮಿಸಿ ಸ್ವತಂತ್ರವಾಗಿ ಆಡಳಿತ ಮಾಡೋಕ್ಕೆ ಆರಂಭ ಮಾಡ್ತಾ ಹೋಗ್ತಾನೆ.
ಈ ಕಲಚೂರಿನ ಬಿಚ್ಚಳ ಅಂತ ಈ ಒಂದು ಅರಸನ ಹೆಸರು ಕೇಳಿದೆ ನಿಮಗೆ ನೆನಪು ಬರೋದು ಶ್ರೀ ಜಗಜ್ಯೋತಿ ಬಸವೇಶ್ವರ ನೆನಪು ಬರ್ತಾರೆ. ಯಾಕಪ್ಪ ಅಂದ್ರೆ ಆ ಒಂದು ಕಲಚೂರಿನ ಬಿಚ್ಚಳನ ಒಂದು ಮಂತ್ರಿ ಆಗಿ ನೇಮಕ ಆಗಿರ್ತಾರೆ. ಯಾರು ಆ ಒಂದು ಶ್ರೀ ಜಗಜ್ಯೋತಿ ಬಸವೇಶ್ವರರು ಅವರ ಒಂದು ಆಡಳಿತದಲ್ಲಿ ಇರ್ತಾ ಹೋಗ್ತಾರೆ. ಈ ಒಂದು ಕ್ರಾಂತಿಯಿಂದಾಗಿ ಆ ಬಸವಾದಿ ಶಿವಶರಣರ ಮೌಲ್ಯಗಳು ಜನಸಾಮಾನ್ಯರಿಗೆ ತಲುಪ್ತಾ ಹೋಗ್ತವೆ. ಅಂದ್ರೆ ಈ ಒಂದು ಬಸವಣ್ಣವ್ರು ಏನು ಮಾಡ್ತಾ ಹೋಗ್ತಾರೆ, ಆ ಸಾಮಾಜಿಕ ಧಾರ್ಮಿಕ ಒಂದು ಕ್ರಾಂತಿಯನ್ನು ಮಾಡ್ತಾ ಹೋಗ್ತಾರೆ. ಹಾಗಾಗಿ ಇವತ್ತಿಗೂ ಕೂಡ ಆ ಶಿವಶರಣರ ಮೌಲ್ಯಗಳು ಜನಸಾಮಾನ್ಯರಿಗೆ ತಲುಪ್ತಾ ಇರೋದನ್ನು ಇಲ್ಲಿ ಗಮನಿಸ್ತಾ ಹೋಗ್ಬೋದು. ಜೊತೆಗೆ ಆ ಸಾಮಾಜಿಕ ಸಾಂಸ್ಕೃತಿಕ ಒಳಗೊಳ್ಳುವಿಕೆಗೆ ಇವರ ಅನನ್ಯ ಕೊಡುಗೆಗಳನ್ನು ಗೌರವಿಸಿ ಕರ್ನಾಟಕ ಸರ್ಕಾರ ಏನು ಮಾಡ್ತಾ ಹೋಗ್ತದಪ್ಪ ಅಂದ್ರೆ ದಿನಾಂಕ 13/2/2024 ವಿಶ್ವಗುರು ಬಸವಣ್ಣನವರ ಭಾವಚಿತ್ರವನ್ನು ವಿಧಾನಸೌಧದಲ್ಲಿ ಅನಾವರಣ ಮಾಡುವ ಮೂಲಕ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡ್ತಾ ಹೋಗ್ತಾರೆ. ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಯಾರಪ್ಪ ಅಂದ್ರೆ ವಿಶ್ವಗುರು ಬಸವಣ್ಣ ಅಂತ ನೋಡ್ತಾ ಹೋಗ್ತೀವಿ. ಅಂದ್ರೆ ಯಾವಾಗಪ್ಪ ಅಂದ್ರೆ 13/2/2024 ಆ ವಿಶ್ವಗುರು ಬಸವಣ್ಣನ ಭಾವಚಿತ್ರವನ್ನು ವಿಧಾನಸೌಧದಲ್ಲಿ ಅನಾವರಣ ಮಾಡಿ ಅಲ್ಲಿ ಒಂದು ಘೋಷಣೆ ಮಾಡ್ತಾರೆ. ಏನಂತ, ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡ್ತಾ ಹೋಗ್ತಾರೆ. ಜೊತೆಗೆ ಆ ಕಲ್ಯಾಣ ಚಾಲುಕ್ಯರ ಕೊಡುಗೆಗಳು ನೋಡೋದಾದ ಆ ಕಲ್ಯಾಣದ ಚಾಲುಕ್ಯರು ಬಾದಾಮಿಯ ಚಾಲುಕ್ಯರಂತೆ ವಿಶೇಷ ಕೊಡುಗೆಗಳನ್ನು ನೀಡ್ತಾ ಹೋಗ್ತಾರೆ. ಅಂದ್ರೆ ಆ ಚಾಲುಕ್ಯರಂತೆ ಅವ್ರಿಗೂ ಮೀರಿದಂತೆ ಇವರು ಕೂಡ ತಮ್ಮ ಒಂದು ಕೊಡುಗೆಗಳನ್ನ ನೋಡ್ತಾ ಹೋಗ್ತೀವಿ. ಆ ಒಂದು ಆಡಳಿತ ವ್ಯವಸ್ಥೆ ರಾಜತ್ವದ ಒಂದು ಆಡಳಿತವನ್ನು ನೋಡ್ತಾ ಹೋಗ್ತೀವಿ. ಆ ರಾಜ್ಯವನ್ನು ಪ್ರಾಂತ್ಯಗಳಾಗಿ ಪ್ರಾಂತ್ಯಗಳಾಗಿ ವಿಂಗಡಣೆ ಮಾಡ್ತಾ ಹೋಗ್ತಾರೆ. ಅಂದ್ರೆ ಮಂಡಲು ನಾಡುಗಳಂತ ಮಾಡ್ತಾ ಹೋಗ್ತೀವಿ. ಇದಲ್ಲದೆ ಕೂಡ ಕಂಪಣಗಳು, ಅಂದರೆ ಕಂಪಣ ಅಂದರೆ ಏನಪ್ಪ ಅಂದ್ರೆ ಈಗ ನಾವು ಹೋಬಳಿ ನಾಡ ಕಚೇರಿ ಎಲ್ಲಿ ಕಾಣ್ತಾ ಹೋಗ್ತಾವಲ್ಲ ಆ ಹೋಬಳಿಗಳನ್ನು ಆ ಕಂಪಣಗಳನ್ನು ಮಾಡ್ತಾ ಹೋಗ್ತಿದ್ರು. ಇದು ಆ ಗ್ರಾಮಗಳ ಆಡಳಿತಕ್ಕೆ ಏನಾಗ್ತದಪ್ಪ ಅಂದ್ರೆ ಸಹಾಯ ಮಾಡ್ತಾ ಹೋಗ್ತಿತ್ತು. ಜೊತೆಗೆ ಈ ಒಂದು ರಾಜ್ಯದ ಆದಾಯ ಏನಪ್ಪ ಅಂದ್ರೆ ಭೂ ಕಂದಾಯವು ಈ ರಾಜ್ಯದ ಒಂದು ಮೂಲಾದಾಯವಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಆದಾಯದ ಇತರ ಮೂಲ ನೋಡಿದಪ್ಪ ಅಂದ್ರೆ ಮಾರಾಟ ತೆರಿಗೆ, ಸುಂಕ, ವೃತ್ತಿ ತೆರಿಗೆ ಇರೋದನ್ನು ಕಾಣ್ತಾ ಹೋಗ್ತೀವಿ. ಆ ಭೂ ಕಂದಾಯದ ವ್ಯವಸ್ಥೆಗಾಗಿಯೇ ಕಡಿತ ವೆರ್ಕಡಿ ಅಂತ ನೋಡ್ತಾ ಹೋಗ್ತೀವಿ. ಏನು ಮಾಡ್ತಾ ಹೋಗ್ತೀವಿ, ಕಡಿತ ವೆರ್ಕಡಿ ಎಂಬ ಅಧಿಕಾರಿಯನ್ನು ನೇಮಕ ಮಾಡ್ತಾ ಹೋಗ್ತೀವಿ. ಅದಕ್ಕಪ್ಪ ಆ ಭೂ ಕಂದಾಯದ ವ್ಯವಸ್ಥೆಗಾಗಿಯೇ ಆ ಒಂದು ಅಧಿಕಾರಿ ನೇಮಕ ಮಾಡ್ತಾ ಹೋಗ್ತಾರೆ. ಆ ಒಂದು ಅಧಿಕಾರಿ ಹೆಸರು ಕಡಿತ ವೆರ್ಕಡಿ ಅಂತ ನೋಡ್ತಾ ಹೋಗ್ತೀವಿ. ಜೊತೆಗೆ ವ್ಯಾಪಾರದಲ್ಲಿ ಹಾಗೂ ವ್ಯವಹಾರದಲ್ಲಿ ವಿವಿಧ ಶ್ರೇಣಿಗಳಿರೋದನ್ನು ಕಾಣ್ತಾ ಹೋಗ್ತೀವಿ. ಆ ಚಾಲುಕ್ಯರ ಕಾಲದಲ್ಲಿ ಸಾಹಿತ್ಯಕ್ಕೆ ಪ್ರೋತ್ಸಾಹ ದೊರೆತಾ ಹೋಗ್ತದೆ. ಆ ಜೈನ ವಿದ್ವಾಂಸರ ನೆರವಿನಿಂದ ಆ ಕನ್ನಡ ಸಾಹಿತ್ಯ ಏನಾಗ್ತೈತಪ್ಪ ಅಂದ್ರೆ ಅಭಿವೃದ್ಧಿ ಆಗ್ತದೆ. ಅಂದ್ರೆ ನಾವು ಏನು ಕನ್ನಡ ಭಾಷೆ ಉಳಿಬೇಕಂದ್ರೆ ಈ ಜೈನ ವಿದ್ವಾಂಸರ ಒಂದು ಅಪಾರವಾದಂಥ ಕೊಡುಗೆ ನೋಡ್ತೀವಿ. ಯಾಕಪ್ಪ ಅಂದ್ರೆ ನಾವು ಪೂರ್ವ ಒಂದು ಹಳೆಗನ್ನಡದೊಳಗೆ ಏನು ವಿಭಾಗ ಮಾಡ್ತೇವಲ್ಲ ಆ ಕಾಲಘಟ್ಟದೊಳಗೆ ಅನೇಕ ಸಾಹಿತ್ಯವನ್ನು ರಚನೆ ಮಾಡ್ತಾ ಹೋಗ್ತಾರೆ. ಯಾರು ಮಾಡ್ತಾ ಹೋಗ್ತಾರೆ, ಆ ಜೈನ ವಿದ್ವಾಂಸರು ಮಾಡ್ತಾ ಹೋಗ್ತಾರೆ. ಆ ಜೈನ ವಿದ್ವಾಂಸರ ನೆರವಿನಿಂದ ಏನಾಗ್ತೈತಪ್ಪ ಅಂದ್ರೆ ಈ ಕನ್ನಡ ಸಾಹಿತ್ಯವು ಅಭಿವೃದ್ಧಿವಂತ ಹೋಗ್ತೈತಿ. ಆ ರನ್ನನ್ನು ಬರೆದಂಥ ಗದಾ ಇದ್ದ ಅಂದ್ರೆ ಸಾಹಸ ಭೀಮ ವಿಜಯಂ, ಆ ದುರ್ಗಸಿಂಹನ ಪಂಚತಂತ್ರ ಬರಿತಾ ಹೋಗ್ತಾನೆ. ಪಿಲ್ಲಣ್ಣನ ವಿಕ್ರಮಾಂಕ ದೇವಚರಿತ, ನಯಸೇನನ ಧರ್ಮಾಮೃತ ಹಾಗೂ ವಿಜ್ಞಾನೇಶ್ವರನ ಬರೆದಂಥ ಕಾನೂನು ಗ್ರಂಥ ಮಿತಾಕ್ಷರ ಇವತ್ತಿಗೂ ಕೂಡ ಪ್ರಮುಖವಾದದ್ದು. ವಿಜ್ಞಾನೇಶ್ವರನ ಬರೆದಂಥ ಕಾನೂನು ಗ್ರಂಥ ಮಿತಾಕ್ಷರ. ಜೊತೆಗೆ ಆ ರಾಜ 3ನೇ ಸೋಮೇಶ್ವರ ಬರೆದಂಥ ಮಾನಸೋಲ್ಲಾಸ ಸಂಸ್ಕೃತದ ವಿಶ್ವಕೋಶವೆನಿಸ್ತಾ ಹೋಗ್ತೈತಿ. ಆ ಚಾಲುಕ್ಯದ ಇವಿಷ್ಟು ಎಂಬಂದು ವಿಶಿಷ್ಟ ಕೊಡುಗೆ ಅಂತ ಕರಿತಾ ಹೋಗ್ತೀವಿ. ಅದಲ್ಲದೆ ಕೂಡ ನಮ್ಮ ಬಸವಣ್ಣ, ಅಕ್ಕಮಹಾದೇವಿ, ಅಲ್ಲಮಪ್ರಭು, ಮಾಚಯ್ಯ ಮುಂತಾದವರು ತಮ್ಮ ಒಂದು ವಚನ ಸಾಹಿತ್ಯದ ಬಗ್ಗೆ ಕೊಡುಗೆಯನ್ನು ನೀಡ್ತಾ ಹೋಗ್ತಾರೆ. ಜೊತೆಗೆ ಆ ಗದ್ಯಾಣ, ಪಣ, ತಮ್ಮ, ಪನ್ನ, ಸುವರ್ಣ ಎಂಬ ನಾಣ್ಯಗಳನ್ನು ನೋಡ್ತಾ ಹೋಗ್ತೀವಿ. ಈ ನಾಣ್ಯಗಳನ್ನು ಟಂಕಿಸಲು ಲಕ್ಕುಂಡಿ ಮತ್ತು ಸೂಡಿ ಎಂಬಲ್ಲಿ ಟಂಕಸಾಲೆಗಳನ್ನು ಸ್ಥಾಪನೆ ಮಾಡ್ತಾ ಹೋಗ್ತಾರೆ. ಈ ಹಿಂದೆ ನ್ಯೂಸ್ನಲ್ಲಿತ್ತು, ಆ ಲಕ್ಕುಂಡಿಯೊಳಗೆ ನಿಧಿ ಸಿಗ್ತಾ ಹೋಗ್ತೈತಿ. ಎಲ್ಲಿ ಸಿಗ್ತೈತಪ್ಪ ಅಂದ್ರೆ ಆ ಲಕ್ಕುಂಡಿಯೊಳಗೆ ನಿಧಿ ಸಿಗ್ತಾ ಇತ್ತು. ಯಾಕೆ ಅಲ್ಲಿ ನಿಧಿಗಳು ಸಿಗ್ತಾ ಹೋಗ್ತಾವಪ್ಪ ಅಂದ್ರೆ ಈ ಹಿಂದೆ ಕಲ್ಯಾಣದ ಚಾಲುಕ್ಯರ ಆ ನಾಣ್ಯಗಳನ್ನು ಟಂಕಿಸಲು ಎಲ್ಲಿ ಆ ಒಂದು ಟಂಕಸಾಲೆಗಳನ್ನು ಸ್ಥಾಪನೆ ಮಾಡಿದ್ರಪ್ಪ ಅಂದ್ರೆ ಲಕ್ಕುಂಡಿ ಮತ್ತು ಸೂಡಿ ಎಂಬಲ್ಲಿ ಟಂಕಸಾಲೆಗಳನ್ನು ಸ್ಥಾಪನೆ ಮಾಡಿದ್ರು. ಆ ನಾಣ್ಯಗಳನ್ನ ಏನಂತ ಕರಿತಿದ್ದಪ್ಪ ಅಂದ್ರೆ ಗದ್ಯಾಣ, ಪಣ, ದಮ್ಮ, ಪನ್ನ, ಸುವರ್ಣ ಮತ್ತು ಪಕೋಡ ಅಂತಲೂ ಕರಿತಿದ್ರು. ಇವು ಎಲ್ಲಿ ಶಾಲೆಗಳು ನೋಡ್ತಾ ಹೋಗ್ತೀವಿ, ಲಕ್ಕುಂಡಿ ಮತ್ತು ಸೂಡಿ ಯಾರ ಅವಧಿ ಒಳಗಪ್ಪ ಅಂದ್ರೆ
ಕಲ್ಯಾಣದ ಒಂದು ಚಾಲುಕ್ಯರ ಅವಧಿಯೊಳಗೆ. ಜೊತೆಗೆ ಸಾಹಿತ್ಯ ಅಭಿಮಾನಿಗಳಾದಂಥ ಚಾಲುಕ್ಯರು ಕಲಾ ಆರಾಧಕರಾಗಿದ್ದರು. ಕಲೆಯ ಕ್ಷೇತ್ರದಲ್ಲಿ ನೀಡಿದ ಕೊಡುಗೆ ಅಪಾರವಾದದ್ದನ್ನು ಕಾಣ್ತಾ ಹೋಗ್ತೀವಿ. ಆ ಲಕ್ಕುಂಡಿಯ ಕಾಶಿ ವಿಶ್ವೇಶ್ವರ, ಇಟಗಿಯ ಮಹಾದೇವ ದೇವಾಲಯ, ಕುರುವತ್ಯ, ಈ ಕುರುವತ್ಯ ಅನ್ನೋದು ನಮ್ಮೂರ ಹತ್ರ ಐತಿ. ಕುರುವತ್ಯ ಮಲ್ಲಿಕಾರ್ಜುನ ಮಂದಿರ, ಗದಗಿನ ತ್ರಿಕೋಟೇಶ್ವರ ಮುಂತಾದ ಪ್ರಸಿದ್ಧ ದೇವಾಲಯಗಳನ್ನು ನೋಡ್ತಾ ಹೋಗ್ತೀವಿ. ಈ ವಂಶದ ಅರಸರು ನೂರಾರು ದೇವಾಲಯಗಳನ್ನು ನಿರ್ಮಿಸಿ ಕನ್ನಡ ನಾಡನ್ನು ಕಲೆಗಳ ಬೀಡನ್ನಾಗಿ ಪರಿವರ್ತಿಸುವಲ್ಲಿ ಅಮೂಲ್ಯ ಕೊಡುಗೆಯನ್ನು ಇವರು ನೀಡ್ತಾ ಹೋಗ್ತಾರೆ. ಜೊತೆಗೆ ಇವರ ಒಂದು ಕಾಲದಲ್ಲಿ ಸಂಗೀತ ನೃತ್ಯಗಳು ಅಭಿವೃದ್ಧಿಗೊಳ್ಳೋದನ್ನು ನೋಡ್ತಾ ಹೋಗ್ತೀವಿ. ಸಂಗೀತ ನೃತ್ಯ ಸೇವೆಗೆ ಕಲಾವಿದರನ್ನು ನೇಮಕ ಮಾಡ್ತಾ ಹೋಗ್ತಿದ್ರು. ಮಹಾರಾಣಿ ಚಂದ್ರಲೇಖಿಯು ಅನೇಕ ಸಂಗೀತ ವಿದ್ವಾಂಸರಿಗೆ ಮತ್ತು ನೃತ್ಯ ಕಾರ್ತಿಯರಿಗೆ ಆಶ್ರಯ ನೀಡ್ತಾ ಹೋಗಿದ್ಲು. ಸಂಗೀತ ನೃತ್ಯ ಕಲೆ ಆಭರಣ ಮುಂತಾದ ವಿಷಯಗಳ ಮಾನಸೋಲ್ಲಾಸ ಮತ್ತು ಜಗದೇಕ ಮಲ್ಲನ ಸಂಗೀತದ ಚೂಡಾಮಣಿ ಗ್ರಂಥಗಳಲ್ಲಿ ವ್ಯಕ್ತವಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಇದಿಷ್ಟೇನಪ್ಪ ಅಂದ್ರೆ ಕಲ್ಯಾಣ ಚಾಲುಕ್ಯರ ಒಂದು ಅಂಶವಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಈ ಪಾಠಕ್ಕೆ ಸಂಬಂಧಿಸಿದಂಥ ಆ ಪ್ರಶ್ನೆಗಳನ್ನು ಉತ್ತರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಹೋಗೋಣ. ರಾಷ್ಟ್ರಕೂಟರ ವಂಶದ ಸಂಸ್ಥಾಪಕ ಯಾರಪ್ಪ ಅಂದ್ರೆ ದಂತಿದುರ್ಗನನ್ನು ನೋಡ್ತಾ ಹೋಗ್ತೀವಿ. ಯಾರನ್ನು? ದಂತಿದುರ್ಗ. ರಾಷ್ಟ್ರಕೂಟರ ಅವನತಿ ಕಾರಣನಾದ ಕಲ್ಯಾಣದ ಚಾಲುಕ್ಯ ಅರಸ ಯಾರಪ್ಪ ಅಂದ್ರೆ ಎರಡನೇ ಕರ್ಕನನ್ನು ನೋಡ್ತಾ ಹೋಗ್ತೀವಿ. ಕವಿರಹಸ್ಯ ಕೃತಿಯನ್ನು ಯಾರು ಬರಿತಾ ಹೋಗ್ತಾರಪ್ಪ ಅಂದ್ರೆ ಆಲಾಯುಧ ಬರಿತಾ ಹೋಗ್ತಾನೆ. ಆ ಪನ್ನನ್ನು ರಚಿಸಿದಂಥ ಪ್ರಸಿದ್ಧ ಕೃತಿ ಯಾವುದಪ್ಪ ಅಂದ್ರೆ ಶಾಂತಿ ಪುರಾಣವನ್ನು ನೋಡ್ತಾ ಹೋಗ್ತೀವಿ. ಆ ಕಲ್ಯಾಣ ಚಾಲುಕ್ಯರ ಪ್ರಸಿದ್ಧ ದೊರೆ ಯಾವುದಪ್ಪ ಅಂದ್ರೆ 6ನೇ ವಿಕ್ರಮಾದಿತ್ಯ. ಯಾರ ಮಗವ? 1ನೇ ಸೋಮೇಶ್ವರನ ಮಗನಾಗಿರ್ತಾನೆ. ಸಾಮಾಜಿಕ ಕ್ರಾಂತಿಯ ಹರಿಕಾರ ಯಾರಪ್ಪ ಅಂದ್ರೆ ಶ್ರೀ ಜಗಜ್ಯೋತಿ ಬಸವಣ್ಣವರನ್ನು ನೋಡ್ತಾ ಹೋಗ್ತೀವಿ. ಇದಿಷ್ಟೇನಪ್ಪ ಅಂದ್ರೆ ಕಲ್ಯಾಣ ಚಾಲುಕ್ಯರ ಒಂದು ಸಂಪೂರ್ಣವಾದಂಥ ಮಾಹಿತಿ ಆಗ್ತದೆ. ಈ ಒಂದು ತರಗತಿ ಎಷ್ಟಾಗಿದ್ರೆ ಖಂಡಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಎಂದು ಕೇಳ್ಕೊಳ್ತಾ, ಈ ತರಗತಿ ಎಷ್ಟಾದರೂ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಕಂಡು ಬಂದಲ್ಲಿ ಮತ್ತು ನಿಮ್ಮ ಒಂದು ಪ್ರಶ್ನೆಗಳಿದ್ದಲ್ಲಿ ಈ ಒಂದು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಎಂದು ಕೇಳ್ಕೊಳ್ತಾ ಎಲ್ಲರಿಗೂ ನನ್ನ ವಂದನೆಗಳು.